ನಮಸ್ತೆ ವೆಸ್ಟೀಸ್. ನನ್ನ ಹೆಸರು ಬಸವೇಶ್ ಭೀಮರಾಯ್ ಕಮ್ಮಾರ್ ಅಂತ, ರಾಮದುರ್ಗ ತಾಲೂಕು ಬಂದವರು ಬ್ರಾಂಚ್ ಡೈರೆಕ್ಟರ್. ಇಲ್ಲಿ ಶೇಂಗಾ ಬೆಳೆಗಳಿಗೆ ಕೊಟ್ಟಿದ್ದೀವಿ. ಏನಪ್ಪಾ ಅಂತಂದ್ರೆ ನ್ಯಾನೋಟೆಕ್, ಹೋಮಿಕ್ 82, ಆನಂತರ ಗೊಡ್ರು ತೋರಿಸ್ರಿ ನ್ಯಾನೋಟೆಕ್ ಹಿಂಗೆ ಇವನ್ನೆಲ್ಲ ಕೊಟ್ಟಿದ್ದೀವಿ ಇವ್ರಿಗೆ. ಒಂದ ಸ್ಪ್ರೇ ಮಾಡಿರಿ, 2 ಸಲ ಸ್ಪ್ರೇ ಮಾಡಿರಿ, 2 ಸಲ ಮಾಡಿರಿ. ಇಲ್ಲಿ ನೋಡ್ಬೋದು ಹೆಂಗೆ ಬೆಳೆಗಳು ಬಂದತ್ ಅನ್ನೋದನ್ನ. ನಿಮಗೆ ಏನು ಅನಿಸ್ತತ್ರಿ ಗೌಡ್ರ? ಈಗೆಲ್ಲ ಎಲಿ ಇದು ಆಗಿತ್ರಿ, ಸುತ್ತಾರೈತಿ. ಹ್ಞೂ ರೀ. ಕಲರ್ನು ಐತಿ ಸರ್, ಎಲಿನೂ ಸುದ್ದಾಗೈತ್ರಿ ಸರ್. ಹ್ಞೂ ರೀ. ಮೊದಲು ಯಾವ ತರ ಇತ್ತು ಸ್ಟೇಜ್ ಅದು? ಇದು ತುದಿ ಎಲಿ ಒಣಗಾಕತ್ತಿ ಸರ್. ಬೆಳಿನೂ ಇದ್ದಿದ್ದಿಲ್ಲ ಸರ್. ಹರಿಗೆ ಹೋಗು ಲೆಕ್ಕಕ್ಕಿದ್ರಿ ಮೊದಲು? ಹ್ಞೂ ರೀ. ಸಿಟಿ ಹೊಡೆದಾಗೈತಿ ಆಗಿಬಿಟ್ಟಿತ್ರಿ ಸರ್. ಈಗ ಸ್ಪ್ರೇ ಮಾಡಿಂದ ಒಟ್ಟು ಕಲರು ಅದು ಬೆಳವಣಿಗೆ ಐತಿ. ಇವನ ಪೋಷಕಾಂಶಗಳು, ಇದು ನ್ಯಾನೋಟೆಕ್ 16 ಪೋಷಕಾಂಶಗಳು ಅದಾವ್ರಿ. ಇದು ಸ್ಪ್ರೆಡರ್ ವೆಕ್ಟರ್ ರೀ. ಅದಂತರ ಇದು ಬೆಳೆಗಳ ಇಂಪ್ರೂವ್ಮೆಂಟ್ ಮಾಡ್ತೈತ್ರಿ, ಬೇರಿನ ಸಂಖ್ಯೆ ಹೆಚ್ಚು ಮಾಡ್ತೈತಿ, ಎಲೆಗಳ ಸಂಖ್ಯೆನೂ ಹೆಚ್ಚು ಮಾಡ್ತೈತಿ. ಇದು ಮಾಸ ಅನಂತರ ಕಲರ್ ಚೇಂಜ್ ಮಾಡ್ತೈತಿ. ಇದ್ರಲ್ಲ ಸ್ನೇಹಿತರೆ, ಯಾವ ರೀತಿಯಾಗಿ ಒಂದು ಪ್ರಾಡಕ್ಟ್ ಗಳನ್ನ ಉಪಯೋಗ ಮಾಡಿಕೊಂಡು ಯಾವ ರೀತಿಯಾಗಿ ಒಂದು ಗ್ರೋತ್ ಆಗಿದೆ ಅಂತಂದು ಅದ್ಭುತವಾಗಿ ಸಹ ಒಂದು ಶೇಂಗಾ ಬೆಳೆ ಗ್ರೋತ್ ಆಗಿದೆ. ಸಿಡಿಯಾಗಿ ಒಂದು ಈ ಶೇಂಗಾ ಬೆಳೆ ಹರಿಗೋಗಿಯೂ ಲೆಕ್ಕಕ್ಕಿತ್ತು. ಬಟ್ ಅವಾಗ ನಾವು ವೆಸ್ಟೀಸ್ ಪ್ರಾಡಕ್ಟ್ ಆದಂತ ಹ್ಯೂಮಿಕ್, ನ್ಯಾನೋಟೆಕ್, ಅದೇ ರೀತಿಯಾಗಿ ಒಂದು 82 ಮಾಸ್ ಅನ್ನು ಕೊಟ್ಟಾಗ ಕೇವಲ 2 ಸ್ಪ್ರೇಗೆ ಯಾವ ರೀತಿಯಾಗಿ ಒಂದು ಅದ್ಭುತವಾಗಿ ರಿಸಲ್ಟ್ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ಲ. ಇದೇ ರೀತಿಯಾಗಿ ಪ್ರತಿಯೊಬ್ಬ ರೈತರು ಈ ಪ್ರಾಡಕ್ಟ್ ಗಳನ್ನ ಉಪಯೋಗ ಮಾಡಿಕೊಂಡು ಅದ್ಭುತವಾಗಿ ಒಂದು ಬೆಳೆಯನ್ನು ತೆಗೆದುಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಶಿವಲ್, ಧನ್ಯವಾದಗಳು.